ಮಧ್ಯಪ್ರಾಚ್ಯಗಳಲ್ಲಿ ಈಗಾಗಲೇ ಯುದ್ಧ ಆರಂಭವಾಗಿದೆ ಅಲ್ಲ, ಅದರ ನೇರವಾದ ಎಫೆಕ್ಟ್ ಈಗ ನೆರೆಹೊರೆ ದೇಶಗಳಲ್ಲೂ ಕೂಡ ಕಾಣ್ತಾ ಇರ್ತಕ್ಕಂಥದ್ದು. ಈಗ ಭಾರತ ದೇಶದಲ್ಲಿಯೂ ಕೂಡ ಸಾಕಷ್ಟು ಕಮರ್ಷಿಯಲ್ ಗ್ಯಾಸ್ಗಳ ಕೊರತೆ ಅಭಾವದಿಂದ ಹೋಟೆಲ್ ಉದ್ಯಮಕ್ಕೆ ಒಂದ್ ರೀತಿ ಹೊಡೆತ ಬಿದ್ರೆ, ಈಗ LPG ಗ್ಯಾಸ್ ಸಿಲಿಂಡರ್ ಏನು ಆಟೋಗಳು ಏನು ಅವಲಂಬನೆ ಆಗಿದಾವಲ್ಲ LPG ಗ್ಯಾಸ್ ಸಿಲಿಂಡರ್ ಮೇಲೆ, ಈಗ ಆ LPG ಗ್ಯಾಸ್ ಸಿಲಿಂಡರ್ ಕೂಡ ಸಾಕಷ್ಟು ಕೊರತೆ ಆಗಿರ್ತಕ್ಕಂಥದ್ದು. ಕಳೆದ 2 ದಿನಗಳಿಂದಲೂ ಕೂಡ LPG ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂತಹ ಈಗ ಮಾಹಿತಿ ಹೊರಬಿದ್ದಿರ್ತಕ್ಕಂತಹದ್ದು. ಹೀಗಾಗಿ ಆಟೋಗಳನ್ನೇ ಆಟೋಗಳು ಈ LPG ಗ್ಯಾಸ್ ಅನ್ನ ನಂಬಿ ಪ್ರತಿನಿತ್ಯ ಆಟೋ ಚಾಲಕರು ಜೀವನ ನಡೆಸ್ತಿದ್ರು. ಈಗ ಅದಕ್ಕೂ ಕೂಡ ಹೊಡೆತ ಬಿದ್ದಿರ್ತಕ್ಕಂಥದ್ದು. ನಾನೀಗ ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದ ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂಥ TB ಡ್ಯಾಮ್ ರಸ್ತೆಯಲ್ಲಿರ್ತಕ್ಕಂತಹ ಗೋ ಗ್ಯಾಸ್ ನ ಒಂದು LPG ಸಿಲಿಂಡರ್ ಮುಂಭಾಗದಲ್ಲಿ ಇರ್ತೀನಿ. ಇಲ್ಲಿ ದೃಶ್ಯಗಳನ್ನು ಕೂಡ ನೋಡಬಹುದು. LPG ಗ್ಯಾಸ್ ಖಾಲಿ ಆಗಿದೆ ಅನ್ನುವಂತಹ ಬೋರ್ಡ್ ಅನ್ನು ಕೂಡ ಇಲ್ಲಿ ಗ್ಯಾಸ್ ನ ಬಂಕ್ ನವರು ಕೂಡ ಇಲ್ಲಿ ಬೋರ್ಡ್ ಕೂಡ ಅಂಟಿಸಿರ್ತಕ್ಕಂಥದ್ದು. ಇಲ್ಲಿ ಮಹತ್ವದ ಬ್ಯಾನರ್ ಕೂಡ ಅಳವಡಿಸಿದ್ದಾರೆ. ಪ್ರಸ್ತುತ ಯುದ್ಧ ಪರಿಸ್ಥಿತಿಯ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ತಾತ್ಕಾಲಿಕವಾಗಿ LPG ಕೊರತೆ ಉಂಟಾಗಿದೆ. ಹಾಗಾಗಿ ಇದನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಿದ್ದೇವೆ, ನಮಗೆ ಇಲ್ಲಿ LPG ಗ್ಯಾಸ್ ಸಿಗ್ತಾ ಇಲ್ಲ ಎನ್ನುವಂತ ಮಾಹಿತಿಯನ್ನು ಕೂಡ ನೀಡ್ತಾ ಇರ್ತಕ್ಕಂಥದ್ದು. ಪ್ರತಿನಿತ್ಯವೂ ಕೂಡ ಆಟೋ ಚಾಲಕರು ಇದೇ ಒಂದು LPG ಗ್ಯಾಸ್ ಬಂಕ್ಗೆ ಬಂದು ಪ್ರತಿನಿತ್ಯವೂ ಕೂಡ ಗ್ಯಾಸ್ ಗಳನ್ನ ರೀಫಿಲ್ಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ರು. ಈಗ ಬಂದ್ ಮಾಡಿದ ಪರಿಣಾಮವಾಗಿ ಖಾಲಿಯಾಗಿ ಬಂಕ್ ಕೂಡ ಹೊಡಿತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಸ್ಥಳೀಯರಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಆಟೋ ಚಾಲಕರ ಸಂಘದ ಅಧ್ಯಕ್ಷರಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಯಾವ ರೀತಿಯಾಗಿ ಈಗ ಆಟೋ ಚಾಲಕರ ಮೇಲೆ ಈ ಯುದ್ಧದ ಎಫೆಕ್ಟ್ ಬೀಳ್ತಾ ಇದೆ ಅಂತ ಹೇಳಿ? ಸರ್, ಈಗಾಗಲೇ ಕಳೆದ ಫೆಬ್ರವರಿ ಮಂತ್ ಎಂಡ್ ನಲ್ಲಿ 62-63 ರೂಪಾಯಿ ಇದ್ದಂತ ಗ್ಯಾಸ್ ಬೆಲೆ ಇವತ್ತೇನಾಗಿದೆ, ಇವತ್ತು 75 ರೂಪಾಯಿ ಇವತ್ತು ಗ್ಯಾಸ್ ಸೇಲ್ ಆಗ್ತಾ ಇದೆ. ಅದ್ರ ಜೊತೆಗೆ ಇವಾಗಲೇ 3 ದಿನ ಆಯ್ತು ಗೋ ಗ್ಯಾಸ್ ಕಂಪನಿ ಇವತ್ತು ಬಂದ್ ಆಗಿ, ಅಂದ್ರೆ ನಮಗೆ ಇಲ್ಲಿ ಸ್ಟಾಕ್ ಇಲ್ಲಾರ್ದಂತ ಪರಿಸ್ಥಿತಿ ಮಾಡ್ತಾನೆ. ಒಂದು ತಿಂಗಳಿಗೆ ಸರಿಸುಮಾರು ಒಂದು ಬಂಕ್ ನಲ್ಲಿ 17-18 ಟನ್ LPG ಬಳಕೆ ಆಗ್ತಾ ಇತ್ತು. ಆದ್ರೆ ಇವತ್ತೇನಾಗಿದೆ, ಇಲ್ಲಿ ಸ್ಟಾಕ್ ಇಲ್ಲಾರ್ದಂತ ಪರಿಸ್ಥಿತಿ. ಈ ಕಂಪ್ನಿಯವ್ರು ಮಾತಾಡಿದಾಗಿನ ನಾವು ಹೇಳ್ತಾರೆ, ಇಲ್ಲ ನಾವು ಆರ್ಡರ್ ಹಾಕಿದೀವಿ, ಆದ್ರೆ ಆರ್ಡರ್ ನಲ್ಲಿ ಏನಾಗಿದೆ ಅಂದಾಗಿನ 1 ಇಲ್ಲ 1.5 ಟನ್ ಮಾತ್ರ ನಾವು ಕೊಡ್ತೀವಿ ಅಂತೇಳಿ ಕಂಪ್ನಿ ಹೇಳ್ತಾ ಇದೆ ಅಂತ. ಅಂದ್ರೆ ಕೃತಕ ಅಭಾವವನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಯಾರು ಲೋಕಲ್ ವ್ಯಕ್ತಿಗಳಲ್ಲ, ಈ ಒಂದು ಮೇಜರ್ ಆಗಿರ್ತಕ್ಕಂಥ ಕಂಪನಿಗಳೇ ಇವತ್ತು ಅದನ್ನ ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದಾವೆ. ಇದ್ರ ಜೊತೆಗೆ ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ಇವತ್ತಾಗ್ಲೇನೆ ಎಲ್ಲಾ ವೆಹಿಕಲ್ಗಳು ಬಹುತೇಕ LPG ವೆಹಿಕಲ್ಗಳು, CNG ವೆಹಿಕಲ್ಗಳು ಆಗಿರೋದ್ರಿಂದ ಅದನ್ನೇ ನಂಬಿ ಬದುಕ್ತಕ್ಕಂಥ ಆಟೋ ಚಾಲಕರಿಗೆ ದುಡಿಮೆಯನ್ನ ಇಲ್ಲಾರ್ದಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಜೊತೆಗೆ ಸರಕು ಸಾಗಾಣಿಕೆ ಮಾಡ್ತಕ್ಕಂಥ ವಾಹನಗಳಿಗೆ ಕೂಡ LPG ಬಳಕೆ ಆಗೋದ್ರಿಂದ, CNG ಬಳಕೆ ಆಗೋದ್ರಿಂದ ಸರಕು ಸಾಗಾಣಿಕೆ ವಾಹನಗಳಿಗೆ ಯಾವಾಗ ನಮಗೆ ಪೆಟ್ರೋಲಿಯಂ ಉತ್ಪನ್ನಗಳು ಸ್ಟಾಕ್ ಇಲ್ಲ ಅಂದ್ಕೊಳ್ಳೇನೆ ಆಟೋಮೆಟಿಕ್ಲಿ ಮಾರುಕಟ್ಟೆಯಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆನೂ ಜಾಸ್ತಿ ಆಗಂತ ಸಂಭವ ಇದೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರ, ಸಂಬಂಧಪಟ್ಟಂತ ಜವಾಬ್ದಾರಿ ಇರ್ತಕ್ಕಂಥ ಮಿನಿಸ್ಟರ್ಗಳು, ಪ್ರಧಾನಮಂತ್ರಿ ನೇರವಾಗಿ ಸಂಬಂಧಪಟ್ಟಂತ ವರ್ಲ್ಡ್ ಒಂದೇನೋ ಟ್ರೇಡ್ ಯೂನಿಯನ್ ಇದೆ ಎಲ್ಲ ಜೊತೆ ಮಾತಾಡಿ ನಮಗೆ ಕಚ್ಚಾ ತೈಲ ಆಮದು ಮಾಡ್ಕೊಳ್ಳೋ ಜೊತೆಗೆ ಯುದ್ಧವನ್ನ ಶಮನ ಮಾಡ್ಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನ ನಿರಂತರವಾಗಿ ಪ್ರಯತ್ನ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದೀವಿ. ಈಗ LPG ಗ್ಯಾಸ್ ಅನ್ನೇ ನಂಬಿ ಎಷ್ಟು ಆಟೋಗಳು ಇಲ್ಲಿ ವರ್ಕ್ ಮಾಡ್ತಾ ಇದಾವೆ, ಈಗ ಅವ್ರ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತ? ಸರ್, ಇವತ್ತು ಹೊಸಪೇಟೆ ಅಂತ ನಗರದಲ್ಲಿ ಇವತ್ತು ಸರಿಸುಮಾರು 4,000-4,500 ಸಾವಿರ ಆಟೋಗಳು ಇವತ್ತು LPG ಮತ್ತು CNG ಗ್ಯಾಸ್ ಅನ್ನೇ ನಂಬಿ ಬದುಕ್ತಾ ಇದಾವೆ. ಈಗಾಗಲೇ ಸರ್ಕಾರದ ಕೆಲ ನೀತಿಗಳಿಂದಾಗಿ ಪೆಟ್ರೋಲ್ ಡೀಸೆಲ್ ಗಾಡಿಗಳು ಹಂತ ಹಂತವಾಗಿ ಬ್ಯಾನ್ ಆಗ್ತಿರೋದ್ರಿಂದ ನಾವು ಪೆಟ್ರೋಲ್ LPG ಮತ್ತು CNG ಗಾಡಿಗಳಿಗೆ ಕನ್ವರ್ಟ್ ಆಗಿದೀವಿ. ಇವತ್ತು CNG ಮತ್ತು LPG ಕೊರತೆಯಿಂದಾಗಿ ಆ ಆಟೋಗಳು ಇವತ್ತು ಮನೆ ಮುಂದೆ ನಿಲ್ಲಿಸ್ತಕ್ಕಂಥ ಪರಿಸ್ಥಿತಿ ಇದೆ. ಈಗಾಗಲೇ ಒಬ್ರು ಆಟೋ ಡ್ರೈವರ್ ಮಾತಾಡಿದ್ರು, ಅಣ್ಣ 3 ದಿನ ಆಯ್ತು ನಾನು ಬಂಕಿಗೆ ಅಡ್ಡಾಡ್ಲಿಕ್ಕೆ, ನನಗೆ ಗ್ಯಾಸ್ ಸಿಗ್ತಾ ಇಲ್ಲ, ನನಗೆ ದುಡಿಮೆ ಕಷ್ಟ ಆಗ್ತಾ ಇದೆ, ಮನೆಗೆ ಆಸ್ಪತ್ರೆಗೆ ಖರ್ಚು ಮಾಡ್ಬೇಕಂದ್ರೆ ರೊಕ್ಕ ಇಲ್ಲ ಅಂತ. ಅಂದ್ರೆ ಆಟೋಮೆಟಿಕ್ಲಿ ಬೇರೆ ರೀತಿಯ ದುಷ್ಪರಿಣಾಮಗಳು ಬೀರ್ತಾ ಇದೆ. ಹಂಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ತಕ್ಷಣನೇ ಈ ಕಡೆ ಗಮನ ಹರಿಸಬೇಕು. ಯಾವ ಆಟೋ ಮತ್ತು ಕಾರ್ಗಳಿಗೆ ಏನ್ CNG LPG ಬಳಸ್ತೀವಿ ಆ ಸ್ಟಾಕ್ ಅನ್ನ ತರಿಸಲಿಕ್ಕೆ ಸ್ಥಳೀಯ ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರಗಳಾಗಿರ್ಬೋದು ಕ್ರಮ ವಹಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದೀವಿ. ಈಗ ಈ ಗ್ಯಾಸ್ ಬಂಕ್ ನಲ್ಲಿ ಕಾರ್ಯನಿರ್ವಹಿಸುವವರು ನಮ್ಮ ಜೊತೆಗಿದ್ದಾರೆ. ಸರ್, ಎಷ್ಟು ದಿವಸದಿಂದ ಈಗ ನಿಮ್ಮಲ್ಲಿ LPG ಬರ್ತಾ ಇಲ್ಲ? 2 ಡೇಸ್ ಆಗಿದೆ ಸರ್. 2 ಡೇಸ್ ಇಂದ ಬರ್ತಾ ಇಲ್ಲ. ಬಂದಂತ ಆಟೋ ಚಾಲಕರಿಗೆ ಏನ್ ಹೇಳ್ಕೊಳ್ತಾ ಇದ್ದೀವಿ? ಗ್ಯಾಸ್ ಖಾಲಿ ಆಗಿದೆ ಅಂತ ಕಳಿಸ್ತಿದ್ವಿ ಸರ್. 2 ಡೇಸ್ ಬಿಟ್ಟು ಬರುತ್ತೆ ಅಂತ ಹೇಳ್ತಿದೀವಿ. ಯಾವಾಗ ಬರುತ್ತೆ ಸರ್ ಕನ್ಫರ್ಮೇಶನ್? ಕನ್ಫರ್ಮ್ ಶುಕ್ರವಾರ ಬರುತ್ತೆ ಸರ್. ನೈಟ್ ಒಳಗೆ ಬರುತ್ತೆ ಸರ್. ಈಗ ಪ್ರತಿನಿತ್ಯವೂ ಎಷ್ಟು ನಿಮ್ದಿಲ್ಲಿ ಗ್ಯಾಸ್ ಹೋಗ್ತಾ ಇತ್ತು ಸರ್? ಒಂದು 1500 ಲೀಟರ್ ಹೋಗುತ್ತೆ ಸರ್. ಈಗ ಒಂದ್ ವೇಳೆ ಬರ್ಲಿಲ್ಲ ಅಂತಂದ್ರೆ ಮುಂದೆ ಯಾವ ರೀತಿಯಾದ ಕ್ರಮ ಇರ್ತದೆ? ಇಲ್ಲ ಸರ್, ಇವರು ನಮ್ ಸಾರ್ಗಳೆಲ್ಲ ಅಲ್ಲೇ ಆರ್ಡರ್ ಮಾಡಿದ್ದಾರೆ ಸರ್, ಬರ್ತಿದೆ ಅಂತ ಹೇಳ್ತಿದ್ದಾರೆ. ಶುಕ್ರವಾರ ತಪ್ಪಿದ್ರೆ ಮಾರ್ನಿಂಗ್ ಶನಿವಾರ ಬರುತ್ತೆ ಸರ್. ಅಲ್ಲ, ಯುದ್ಧ ಆರಂಭ ಆಗಿ ಕಳಿತು, ಮುಂಜಾಗ್ರತೆವಾಗಿ ನೀವು ಸಾಕಿಟ್ಕೋಬೇಕಾಗಿದೆ. ಇಲ್ಲ ಸರ್, ಇವರು ಕಂಪ್ನಿಯಿಂದ ಇವರೆಲ್ಲ ಆರ್ಡರ್ ಮಾಡಿದಾರೆ ಸರ್, ಆರು ಕಂಪ್ನಿಯವ್ರು ಕಳಿಸಿಲ್ಲ ಅಷ್ಟೇ. ಬಟ್
ಯಾಕಂದ್ರೆ ನಿಮ್ಗೆ ನಂಬ್ಕೊಂಡ ಸಾಕಷ್ಟು ಆಟೋ ಚಾಲಕರು ಎಲ್ಲರೂ ಕೂಡ ಬರ್ತಾರೆ. ಕರೆಕ್ಟ್ ಸರ್. ಏನ್ ಹೇಳ್ತಾರೆ? ಇದೇ ಹೇಳ್ತೀವಿ ಸರ್, ವಾರ ಆಗಿದೆ ಸರ್, ಯುದ್ಧ ನಡೀತಿದೆ, ಹಂಗಾಗಿ ಗ್ಯಾಸ್ ಖಾಲಿ ಆಗಿದೆ, ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದೀವಿ. ಈ ಜನರ ಅಂತ ಯಾರು ಹೇಳ್ತಾರೆ? ಹಾ ಹಾ ಇದಿಷ್ಟು ಇಲ್ಲಿನ ಗ್ಯಾಸ್ ಬಂಕ್ ನ ಮಾಲೀಕರು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನೆರಡು ಮೂರು ದಿವಸಗಳಲ್ಲಿ ನಮಗೆ ಗ್ಯಾಸ್ ಬರುತ್ತೆ ಅನ್ನುವಂತ ಒಂದು ಆಶಾದಾಯಕನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದ್ ಕಡೆಗೆ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಕೂಡ ಒಂದು ಕಳವಳಕಾರಿ ವಿಷಯವನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಆಟೋ ಏನು ಈ LPG ಮತ್ತು CNG ಗಳನ್ನೇ ನಂಬಿ ಸುಮಾರು 4 ರಿಂದ 4.5 ಸಾವಿರಷ್ಟು ಆಟೋಗಳು ಇಲ್ಲಿ ಹೊಸಪೇಟೆ ನಗರ ಒಂದರಲ್ಲೇ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾವೆ. ಅದರ ನೇರ ಎಫೆಕ್ಟ್, ಈಗ ಯುದ್ಧದ ನೇರ ಎಫೆಕ್ಟ್ ಆಟೋ ಚಾಲಕರ ಮೇಲೆ ಬಿದ್ದಿರ್ತಕ್ಕಂಥದ್ದು. ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕೂಡಲೇ ಈ ಒಂದು CNG ಗ್ಯಾಸ್ ಕೊರತೆಯನ್ನ ನೀಗಿಸಿ ಆಟೋ ಚಾಲಕರ ನೆರವಿಗೆ ಬರಬೇಕಂತ ಹೇಳಿ ಈಗ ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು. ಶಿವಾನಂದ ಹೊಸಳ್ಳಿ, ನ್ಯೂಸ್ ಫಸ್ಟ್, ವಿಜಯನಗರ.